ಇನ್ನು ನೆಕ್ಸ್ಟ್ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಶಾಸಕ ಜಿಟಿ ದೇವೇಗೌಡರು ರಿಯಾಕ್ಷನ್ ಮಾಡಿದ್ದಾರೆ. ನಾನು ನನ್ನ ಕ್ಷೇತ್ರದ ಬಗ್ಗೆ ಅಷ್ಟೇ ಗಮನ ಹರಿಸ್ತಾ ಇದ್ದೀನಿ, ಬೇರೆದೆಲ್ಲ ನನಗೆ ಬೇಕಾಗಿಲ್ಲ. ಗೆದ್ದಿದ್ದೀನಿ, ಒಂದು ಕ್ಷೇತ್ರದ MLA ಆಗಿದ್ದೀನಿ, ನನ್ನ ಕ್ಷೇತ್ರದ ಬಗ್ಗೆ ಅಷ್ಟೇ ನಾನು ಗಮನ ಹರಿಸ್ತೀನಿ. ಪಕ್ಷದ ವಿಚಾರ ನನಗೆ ಗೊತ್ತಿಲ್ಲ ಹೀಗಂತಂದ್ರು GTD. ಹೊಂದಾಣಿಕೆ ಮಾಡಿಕೊಂಡವರಲ್ಲಿ ಸಮನ್ವಯತೆ ಇರಬೇಕಲ್ವಾ? ಆದರೆ ಅವರಲ್ಲೇ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಅವರೇ ಬೇರೆ ಇವರೇ ಬೇರೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಇತ್ತಲ್ಲ ಹಾಗೆ ಪಕ್ಷ ಕಟ್ಟೋ ಪದ್ಧತಿ ಇವಾಗಿಲ್ಲ. ಬೇಸರದ ಮಾತುಗಳನ್ನು ಆಡ್ತಾ ಇದ್ದಾರೆ ಜಿಟಿ ದೇವೇಗೌಡರು. ವಿಧಾನಸೌಧದಲ್ಲಿ ಶಾಸಕ ಜಿಟಿ ದೇವೇಗೌಡರು ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವುದೇ ಒಂದು ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಕ್ಷವನ್ನ ಕಟ್ಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಅಧಿಕಾರಕ್ಕೆ ತರ್ತಕ್ಕಂಥ ಉದಾಹರಣೆಗಳಿಲ್ಲ. ಆಡಳಿತವನ್ನ ನಡೆಸ್ತಕ್ಕಂಥ ಸರ್ಕಾರಗಳ ವೈಫಲ್ಯತೆ ಇನ್ನೊಂದು ಪಕ್ಷವನ್ನ ತರ್ತಕ್ಕಂಥದ್ದನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆಡಳಿತ ಪಕ್ಷದ ಫೇಲ್ಯೂರ್ ಏನಿರುತ್ತೆ ಅದು ಇನ್ನೊಂದು ಪಕ್ಷವನ್ನ ಆಟೋಮೆಟಿಕಲಿ ಜನರ ಮನಸ್ಸು ಬದಲಾವಣೆಯಾಗಿ ಪಕ್ಷಗಳು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಿಂದ ಹಿಂದೆ ಪಕ್ಷ ಕಟ್ತಾ ಇದ್ದಂಥ ಪದ್ಧತಿ ಯಾವ ಪಕ್ಷವೂ ಕೂಡ ಇಲ್ಲ. ಈಗ ಕಟ್ಟಿ ಸ್ವಂತವಾಗಿ ಅಧಿಕಾರಕ್ಕೆ ತರ್ತೇವೆ ಅಂತಕ್ಕಂಥ ಒಂದು ಸಂಘಟನಾ ಶಕ್ತಿ ಆಗಲಿ, ಹಿಂದೆ ಪಕ್ಷದ ಬಗ್ಗೆ ನಿಷ್ಠೆ, ಪ್ರಾಮಾಣಿಕತೆ, ಪಕ್ಷ ಬೆಳೆಸಬೇಕು, ತ್ಯಾಗ ಮಾಡಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು